ಯಾವ ಕಟ್ಟಿಂಗ್ ಮಾಡಿಸ್ದೆ ಮಗ ನೀನು ಹೇಳು. ಆಹಾ ಸೂಪರ್. ಇದು ಬಂದು ಭುವನೇಶ್ವರದಲ್ಲಿರೋದು. ಆಲ್ಮೋಸ್ಟ್ ಅಲ್ಲಿ ಹೋಗಿರೋದು ಗೊತ್ತಿರುತ್ತೆ, ಬಾಲಾಜಿ ಅಂತ ನಮ್ಮ ಫ್ರೆಂಡೇ ಅವರು. ನಾವಾಗಿರ್ಬೋದು, ನಮ್ಮ ಹುಡುಗರೆಲ್ಲ ಅಲ್ಲೇ ಏರ್ ಕಟ್ ಮಾಡಿಸೋದು. ನನ್ನ ಮಗನಿಗೂ ಒಂದೆರಡು ಸಲ ಅಲ್ಲೇ ಮಾಡಿಸಿದ್ವಿ ಏರ್ ಕಟ್ನ. ಈ ಸಲ ಮುಡಿ ಕೊಟ್ಟ ಮೇಲೆ ಸ್ವಲ್ಪ ಕೂದಲು ಬಂದಿದ್ವು, ಅದಕ್ಕೆ ಸ್ವಲ್ಪ ಸೈಡ್ ಕಟಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ವಿ. ನಾನು ಏರ್ ಕಟ್ ಮಾಡಿಸ್ಬೇಕಾಗಿತ್ತು. ನೋಡಿದ್ರೆ ಅವರಿಬ್ಬರು ಇರಲಿಲ್ಲ, ಟಿಫನ್ಗೆ ಹೋಗಿದ್ರು. ಬರೋವರೆಗೂ ಇನ್ನೇನು ಮಾಡೋದು ಅಂದ್ಕೊಂಡು ನನ್ನ ಮಗನಿಗೆ ಬಾನದಾರಿಯಲ್ಲಿ ಹಾಡು ಹೇಳು ಮಗನೇ ಅಂತ ಹಿಂಸೆ ಕೊಡ್ತಿದ್ದೆ. ಬಾನದಾರಿಯಲ್ಲಿ ಹೇಳ್ಬಿಡ್ಬೇಕ. ಆಮೇಲೆ ಬಾನದಾರಿಯಲ್ಲಿ ಸೂರ್ಯ ದಾರಿ ಹೋದ, ಚಂದ್ರ ಮೇಲೆ ಬಂದ, ತಾರೆ ಅಂದ ಎಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ. ಊಟ ಮುಗಿಸ್ಕೊಂಡು ಬಂದರು. ಬಂದಾದ್ಮೇಲೆ ಇನ್ನೇನು ಏರ್ ಕಟ್ ಮಾಡ್ಸೋಣ ಅಂತ ಮೊದಲು ನನ್ನ ಮಗನಿಗೆ ಏರ್ ಕಟ್ ಮಾಡಿಸ್ದೆ. ಅದಾದಮೇಲೆ ನಾನು ಏರ್ ಕಟ್ ಮಾಡಿಸ್ದೆ. ಆಮೇಲೆ ಸೇಮ್ ಟು ಸೇಮ್ ಇಬ್ರಿಗೂ ಒಂದೇ ಥರ ಮಾಡು ಅಂತ ಹೇಳಿದ್ದೆ. ಅವನು ಸರಿ ಅಂದ್ಬಿಟ್ಟು ಪಾಪ ಇಬ್ರಿಗೂ ಒಂದೇ ಥರ ಮಾಡ್ದ. ಇವನೇ ಸಮೀರ್ ಅಂತ, ಯಾವಾಗಲೂ ಅವನ ಹತ್ರನೇ ಏರ್ ಕಟ್ ಮಾಡಿಸೋದು. ನೋಡಿ ಚೆನ್ನಾಗಿ ಮಾಡ್ತಾನೆ. ಯಾರು ಏರ್ ಕಟ್ ಮಾಡಿಸ್ಬೇಕು ಅಂತ ಅಂದರೆ ಅಲ್ಲಿ ಹೋಗಿ ಆಮೇಲೆ ಏರ್ ಕಟ್ ಮುಗಿಸ್ಕೊಂಡು ಮನೆ ಹತ್ರ ಬಂದೆ. ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂದ್ಕೊಂಡು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸುಮ್ಮನೆ ಆಡೋಕ್ಕೆ ಬರೋಲ್ಲ, ಏನೂ ಇಲ್ಲ. FM ಅಲ್ಲಿ ಹಾಡು ಬರ್ತಾಯಿದ್ರೆ ಅದನ್ನ ಹಾಕೊಳ್ಳೋದು, ಒಳ್ಳೆ ಹುಚ್ಚು ಬಂದಂಗೆ ಆಡ್ತಾ ಇರೋದು, ಪಕ್ಕದಲ್ಲಿರೋಗೆಲ್ಲ ಹಿಂಸೆ ಕೊಟ್ಕೊಂಡು ಹೋಗೋದು. ಬರೀ ಇದೇ ಆಗ್ಬಿಟ್ಟೈತೆ ನಮ್ಮದು. ವಿಡಿಯೋ ನೋಡ್ತಾ ಇರೋ ನೀವು ಅಷ್ಟೇ. ಸುಮ್ಮನೆ ನಾವು ದೊಡ್ಡ ಸಿಂಗರ್ಗಳ ಥರ ಆಡ್ತಾ ಇರ್ತೀವಿ. ಆಡೋಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ. ಏನಾದರೂ ತಪ್ಪಾಗಿದ್ದರೆ ನೋಡ್ತಾ ಇರೋರು ಹೊಟ್ಟೆಗೆ ಹಾಕೊಳ್ಳಿ, ಚೆನ್ನಾಗಿದ್ದರೆ ಕೇಳಿ ಖುಷಿ ಪಡಿ ಅಷ್ಟೇ. ಅಂತೂ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ನಾವು ಹೋಗಿದ್ದು ಭಾನುವಾರ, ಹುಣ್ಣಿಮೆ ದಿನ. ಸಖತ್ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ನೋಡಿದ್ರೆ ಅಷ್ಟು ರಶ್ ಇರಲಿಲ್ಲ. ಅಲ್ಲೇ ರೋಡ್ ಸೈಡಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ಇನ್ನೊಂದು ಹೇಳ್ಕೋಬೇಕು ಅಂತ ಅಂದರೆ, ನಾನು ಯಾವತ್ತೂ ಅಷ್ಟೇ ದೇವಸ್ಥಾನದ ಒಳಗಡೆ ಹೋಗೇ ಇಲ್ಲ. ಇಷ್ಟು ವರ್ಷದಲ್ಲಿ ಮೊದಲನೇ ಸಲ ನಾನು ಹೋಗ್ತಾ ಇರೋದು. ಆ ರೋಡಲ್ಲಿ ಓಡಾಡ್ತಿದ್ದೆ, ಅಂದರೆ ದೇವಸ್ಥಾನ ಆಚೆ ಕಡೆನೇ ನೋಡಿದ್ದೀನಿ, ಒಳಗಡೆ ಹೆಂಗಿದೆ ಅಂತ ಗೊತ್ತಿರಲಿಲ್ಲ. ಈ ಸಲ ನನ್ನ ಮಗನಿಗೆ ಯಂತ್ರ ಹಾಕಿಸ್ಕೊಂಡು ಬರೋಣ, ಹಂಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ಹೋದ್ವಿ, ನೋಡಿದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಅಂದ್ಕೊಂಡೆ ಹೊರಗಡೆಯಿಂದ ನೋಡಿ ದೇವಸ್ಥಾನ ಚಿಕ್ಕದಾಗಿರುತ್ತೆ ಅಂತ, ನೋಡಿದ್ರೆ ಅಷ್ಟು ದೊಡ್ಡದಾಗಿತ್ತು. ಆಮೇಲೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಅಲ್ಲಿ ಸ್ವಲ್ಪ ಅಷ್ಟೇ.
ಸ್ಟ್ಯಾಚ್ಯೂ ಇದೆ, ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ಸ್ವಲ್ಪ ಫೋಟೋಸ್ ತೆಗೆದುಕೊಂಡು ಮತ್ತೆ ಮನೆಗೆ ವಾಪಸ್ ಬಂದ್ಬಿಟ್ವಿ. ಮನೆಗೆ ಬರಬೇಕಾದ್ರೆ ನಮ್ಮ ವೈಫ್ ಸ್ವಲ್ಪ ಐಟಮ್ಸ್ ಬೇಕು ಅಂತ ಹಂಗೆ ಶಾಪ್ಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಬಂದುಬಿಟ್ವಿ. ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ, ಟೈಮ್ ಸಿಗ್ತಾ ಇಲ್ಲ ವೀಡಿಯೋಸ್ ಮಾಡೋಣ ಅಂತ ಅಂದರೆ. ಹಂಗಾಗಿ ಕೆಲವೊಂದು ಸ್ವಲ್ಪ ಯಾವಾಗಾದ್ರೂ ಟೈಮ್ ಇರುವಂಥ ಟೈಮಲ್ಲಿ ಮಾಡ್ತಾಯಿದ್ದೀನಿ. ನೋಡೋಣ ಮುಂದೆ ಮಾಡ್ತೀನಿ. ಹಿಂಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.